ಶಾಂ ಕರೋಮ್ಯನ್ವಪಿ ಚಾಹಮೇವ. ಈಗ ಅಂತಸ್ತತ್ವಾಧಿಕರಣ ಆಯಿತು, ಆಕಾಶಾಧಿಕರಣ ಆಯಿತು. ನಭೋ ದದಾತಿ ಅಸತ ನಮೋ ನೌಶಸತಾಂ ಮಾರ್ಗಂ ಯನ್ನಿಯಮಾದದಃ ಇತ್ಯಾದಿ ವಾಕ್ಯೆ. ಅದಾದ ಮೇಲೆ ಪ್ರಾಣಾಧಿಕರಣ. ಅಧ್ಯಾತ್ಮಂ ಅನ್ವಯ ವ್ಯತಿರೇಕತಃ ಪ್ರಾಣಾದಿ ಹೇತುತಾದೃಷ್ಟೇಃ ಅತಿದೇಶೋ ಹಿ ತಾದೃಶಃ ಲಿಂಗಂ ಬಲವದೇವ ಸ್ಯಾತ್ ಪ್ರೇರಕೋ ಅಸ್ಯಾಪಿ ಯದ್ಧರಿಃ. ಪ್ರಾಣಾದಿ ಹೇತುತಾದೃಷ್ಟೇಃ ಅತಿದೇಶೋ ಹಿ ತಾದೃಶಃ. ಅತಿದೇಶ ಅಂದ್ರೇನು ಒಂದು ಹೇಳಿದ್ದನ್ನು ಮತ್ತೊಂದು ಎಕ್ಸ್ಟೆಂಡ್ ಮಾಡೋದಕ್ಕೆ ಏನಂತ ಕರೀತಾರೆ? ಅತಿದೇಶ. ಲಿಂಗಂ ಬಲವದೇವ ಸ್ಯಾತ್ ಪ್ರೇರಕೋ ಅಸ್ಯಾಪಿ ಯದ್ಧರಿಃ. ಪ್ರಾಣದೇವರನ್ನ ಫೈನಲ್ ಅಂತ ಯಾತಕ್ಕೆ ಕರಿಬಾರದು ಅಂದರೆ ಸಾಧ್ಯ ಇಲ್ಲ. ಯಾಕೆ? ಪ್ರಾಣಸ್ಯ ಪ್ರಾಣ ಅಂತಿರೋದ್ರಿಂದ, ವಿಷ್ಣುವಿಗೆ ವಿಷ್ಣು ಸಹಸ್ರನಾಮ ಕೂಡ ಪ್ರಾಣ ಅಂತಾನೆ ಬಂದಿರೋದ್ರಿಂದ ಲಿಂಗಂ ಬಲವದೇವ ಸ್ಯಾತ್. ಈ ಚೇಷ್ಟಕತ್ವ ಅನ್ನೋ ಲಿಂಗ ಇವು ಅಂತಃ ಪ್ರವಿಶ್ಯ. ಎಷ್ಟು ವಾಕ್ಯಗಳಿವೆ. ಆದ್ದರಿಂದ ಪ್ರಾಣದೇವರು ಜೀವೋತ್ತಮರೇ ಹೊರತು ಸರ್ವೋತ್ತಮ ಶ್ರೀಹರಿಯೇ ಆಗಿದ್ದಾನೆ. ಪ್ರಾಣಾಧಿಕರಣ ಅಂದರೆ ಪ್ರಾಣನೇ ಶ್ರೇಷ್ಠ ಅಂತ ಹೇಳ್ತಕ್ಕಂಥ ವೇದವಾಕ್ಯಗಳಿಗೆಲ್ಲ ಮುಖ್ಯವಾಗಿ ಪರಮಾತ್ಮ ಅಂತಲೇ ಅರ್ಥ ಮಾಡಬೇಕು. ಗಾಯತ್ರ್ಯಧಿಕರಣಂ ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವ ಕಥಂ ಹರೇಃ ಕಥಂ ಪ್ರಸಿದ್ಧ ಬಹುಲ ಶಬ್ದಾನಾಮನ್ಯ ಅನ್ಯಥಾರ್ಥತಾ ಇತಿ ತೇ ತದ್ಧರೇರೇವ ಬಾಹುಲ್ಯ ಶ್ರುತಿಲಿಂಗಯೋಃ ತಾದೃಶತ್ವಾಚ್ಚ ತಚ್ಛಕ್ತೇಃ. ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವಃ ಕಥಂ ಹರೇಃ ಕಥಂ ಪ್ರಸಿದ್ಧ ಬಹುಲ ಶಬ್ದಾನಾಂ ಅನ್ಯಥಾರ್ಥತಾ. ಶಬ್ದಸ್ಯ ನಿತ್ಯತ್ವಾದೇವ. ಶಬ್ದ ಅಂದರೆ ವೇದಾದಿ ಶಾಸ್ತ್ರ ನಿತ್ಯವಾಗಿರೋದ್ರಿಂದ ತತ್ಸ್ವಭಾವ, ಅದಕ್ಕೆ ಸ್ವಭಾವ ನಿತ್ಯತ್ವ ಅನ್ನೋದು. ಕಥಂ ಹರೇಃ ಕಥಂ ಪ್ರಸಿದ್ಧ ಬಹುಲ. ದೇವರ ಅಧೀನದಲ್ಲಿ ಯಾಕಿರಬೇಕು ಅನ್ನೋ ಪ್ರಶ್ನೆ ಬಂದರೆ ಇನ್ನು ಹೇಳಿದ್ದಾರೆ. ನಿತ್ಯಕ್ಕೂ ನಿತ್ಯತ್ವವನ್ನು ಕೊಡ್ತಕ್ಕಂಥದ್ದು ದೇವರ ಹಿರಿಮೆ. ಅಥ ಪ್ರಸಿದ್ಧ ಬಹುಲ ಶಬ್ದಾನಾಂ ಅನ್ಯಥಾರ್ಥತ. ಆದ್ದರಿಂದ ಪ್ರಸಿದ್ಧವಾಗಿರ್ತಕ್ಕಂಥ ಶಬ್ದಗಳಿರಬೇಕಾದ್ರೆ ವಿಷ್ಣು ಪರಾರ್ಥ ಹೇಗೆ ಮಾಡ್ತೀರಿ ಅಂದರೆ, ಇಲ್ಲ, ಮುಖ್ಯವಾಗಿರ್ತಕ್ಕಂಥ ಶಬ್ದ ಪ್ರವೃತ್ತಿ ನಿಮಿತ್ತ. ಒಂದು ಶಬ್ದವನ್ನು ಪ್ರಯೋಗ ಮಾಡಬೇಕಾದ್ರೆ ನಿಮಿತ್ತ ಏನಿದೆ ಅದು ಯಾರಲ್ಲಿದೆ? ನಿರವಧಿಕವಾಗಿ ದೇವರಲ್ಲಿರೋದ್ರಿಂದ ಆತನಿಗೆ ಅನ್ವಯ. ಅದಕ್ಕೆ ವಿರುದ್ಧವಾಗಿ ಎಷ್ಟೇ ಶಬ್ದಗಳಿದ್ರೂ ಅದಕ್ಕೆ ಅರ್ಥ ಇಲ್ಲ. ಇತಿ ಚೇತ್ ತದ್ಧರೇರೇವ ಬಾಹುಲ್ಯ ಶ್ರುತಿಲಿಂಗಯೋ. ಶ್ರುತಿಲಿಂಗಗಳು ತುಂಬ ಇರೋದ್ರಿಂದ ಅದನ್ನು ಒಪ್ಪಲೇಬೇಕು. ತಾದೃಶತ್ವಾತ್ತ ಚಕ್ತೇಹೇ. ದೇವರ ಶಕ್ತಿನೂ ಅಂಥದ್ದೇ ಶಕ್ತಿ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾ. ಉಳಿದವರ ಶಕ್ತಿ ಎಷ್ಟೇ ತೊಗೊಂಡ್ರೂ ಒಂದು ಸ್ಟೇಜಲ್ಲಿ ಅದು ಲಿಮಿಟ್ ಆಗಿಬಿಡುತ್ತೆ. ಆದರೆ ಲಕ್ಷ್ಮೀನಾರಾಯಣರ ಶಕ್ತಿ ಲಿಮಿಟ್ ಆಗೋದಿಲ್ಲ. ಆದರೆ ಮಹಾಲಕ್ಷ್ಮಿ ಸ್ವಾತಂತ್ರ್ಯ ಇದೆ, ಇದು ಸ್ವಾತಂತ್ರ್ಯ ಇದೆ. ಆದ್ದರಿಂದ ಬಾಹುಲ್ಯೇ ಶ್ರುತಿಲಿಂಗಯೋ. ಶ್ರುತಿ ಮತ್ತು ಲಿಂಗ ವೇದವಾಕ್ಯಗಳು ಹಾಗೇ ಇವೆ, ಮತ್ತು ಅದಕ್ಕೆ ಬೇಕಾದ ಯುಕ್ತಿನೂ ಹಾಗೇ ಇದೆ. ಆದ್ದರಿಂದ ವಿಷ್ಣು ಪದಾರ್ಥ ಬೇರೆ ಅರ್ಥ ಮಾಡೋಕ್ಕೆ ಹೊರಟಾಗೆಲ್ಲ ಸಮಸ್ಯೆ ಬರುತ್ತೆ. ವಿಷ್ಣು ಪದಾರ್ಥ ಅರ್ಥ ಮಾಡೋಕ್ಕೆ ಹೊರಟಾಗ ಏನಾಗುತ್ತೆ? ಸಮಸ್ಯೆ ಯಾವ ಕಾಲಕ್ಕೂ ಬರೋದಿಲ್ಲ. ಎಷ್ಟೇ ಸ್ವಾಭಾವಿಕ ನಿತ್ಯ ಗುಣಗಳೇ ಸ್ವಾಭಾವಿಕ ಗುಣಗಳು ಕೂಡ ಭಗವದ್ ಅಧೀನ ಬಂದಿದೆ. ಭಗವದ್ಗೀತೆ 7ನೇ ಅಧ್ಯಾಯದೊಳಗೆ ಜ್ಞಾನ ವಿಜ್ಞಾನ ಅಂತ ಹೇಳಬೇಕಾದ್ರೆ ನೀರು ದೇವರಧೀನ. ನೀರಿನ ರಸೋಹಂ ಅಪ್ಸು ಕೌಂತೆಯ ವಾಚ್ಯತ್ವಂ ಮಿತಿ. ಇವತ್ತು ಬಾಡಿಗೆ ಕೊಟ್ಟ ಮೇಲೆ ಕೆಲವು ವಿಷಯದಲ್ಲಿ ಓನರ್ ಕಡೆಯಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ, ಕೆಲವಕ್ಕೆ ಹಾಕ್ಬೋದು. ಆದರೆ ದೇವ್ರು ಹಾಗಲ್ಲ, ಎಲ್ಲದರಲ್ಲೂ ಪ್ರವೇಶ ಮಾಡ್ತಾನೆ. ಆದ್ದರಿಂದ ದೇವ್ರ ಹಿರಿಮೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಇನ್ನೊಂದು ದೃಷ್ಟಾಂತ ಕೊಡ್ಲಿಕ್ಕೆ ಬರೋ ದೃಷ್ಟಾಂತ ಅಂಥದ್ದಿಲ್ಲ. ಅದಿದ್ದರೆ ಅದು ಏನಾಗ್ತಿತ್ತು? ದೇವರಾಗ್ಬಿಡ್ತಿತ್ತು. ಆದ್ದರಿಂದ ದೇವರಲ್ಲಿ ಇಲ್ಲ. ಅದು ಆಕಾಶದಂತೆ ಆಕಾಶ ಮಾತ್ರ ಇರೋದ್ರಿಂದನೇ ಬೇರೆ ಯಾವ ದೃಷ್ಟಾಂತ ಕೊಡೋಕ್ಕೆ ಬರೋದೇ ಇಲ್ಲ. ವಿಷ್ಣೋರೇವತು ಲಿಂಗಾನಿ ಪ್ರಾಣಸ್ಥಾನಿ ತು ಸರ್ವಶಃ. ಆದ್ದರಿಂದ ಅನ್ಯಸ್ಯ ಮುಖ್ಯವಾಚ್ಯತ್ವಮಿತಿ ಯತ್ ತನ್ನಾತ್ರಗಸ್ಯ ಹಿ ವಿಷ್ಣೋರೇವತು ಲಿಂಗಾನಿ ಪ್ರಾಣಸ್ಥಾನಿತು ಸರ್ವಶಃ. ಪ್ರಾಣದೇವರೇ ಯಾವ ಯುಕ್ತಿಯನ್ನು ಹೇಳೋದಕ್ಕೆ ಬರುತ್ತೆ? ಲಕ್ಷಣಗಳು ಲಿಂಗ ಅಂತ ಹೇಳಿದರೆ ಅದೆಲ್ಲ ಜಾಸ್ತಿ ಇರೋ ದೇವರಿಗಾದ್ದರಿಂದ ದೇವರಿಗೆ ಅನ್ವಯ ಮಾಡೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಹೇಳಿದೆ ಗೌರ್ಮೆಂಟ್ ಲ್ಯಾಂಡ್ ಹೇಳೋದಕ್ಕೆ ಸಮಸ್ಯೆನೇ ಇಲ್ಲ. ಅದು ಯಾರ ಅಧೀನದಲ್ಲಿದ್ದರೂ ಕೂಡ ಫೈನಲಿ ಯಾರ ಕೈಯಲ್ಲಿದೆ? ಸರ್ಕಾರದ್ದು ಅಂತ ಹೇಗೆ ಹೇಳ್ತೇವೋ ಎಲ್ಲ ಶಬ್ದಗಳು ಯಾರನ್ನೇ ಹೇಳಿದರೂ ಕೂಡ ಮುಖ್ಯತಃ ಯಾರನ್ನು ಹೇಳಬೇಕು? ದೇವರನ್ನೇ ಹೇಳಬೇಕು.
ಯಾಕೆ ಬಂತ ಅಂತಿಮ ಎರಡು ಬಂತು. ಒಂದು ಪ್ರಾಣಾಧಿಕರಣ, ಬೇರೆ ಕಡೆ ಬಂದ ಪ್ರಾಣ ಶಬ್ದಕ್ಕೆ ಅನ್ವಯ. ಈ ಪ್ರಾಣ ಶಬ್ದ ಇನ್ನೊಂದು ಕಡೆ ಬಂದಿದೆ, ಅದು ಸ್ವಲ್ಪ ಜೋರಾಗಿ ಕಾಣಿಸುತ್ತೆ, ಅದಕ್ಕೆ ಅದು ಅನ್ವಯ ಅಂತೇಳಿ ಅದಕ್ಕೆ ಎರಡು ಹಿಟ್ಟರು. ಒಂದು ಅಂತಿಮ ಪ್ರಾಣಾಧಿಕರಣ ಅಥವಾ ಪಾದಾಂತ್ಯ ಪ್ರಾಣಾಧಿಕರಣ ಹೀಗೆಲ್ಲ ಕರೀತಾರೆ. ಇದು ಮೊದಲನೇ ಪ್ರಾಣಾಧಿಕರಣ, ಎರಡನೇ ಪ್ರಾಣಾಧಿಕರಣ. ಗೊತ್ತಾಯ್ತಾ? ಆ ಪ್ರಾಣದಲ್ಲೂ ಕೂಡ ಶಬ್ದ ಉಪಯೋಗಿಸ್ಬೇಕಾದ್ರೆ ಯುನಿಕ್ ಕಂಬ ಅರ್ಥಲ್ಲಿ ಉಪಯೋಗಿಸಿದಾಗಲಾದ್ರೂ ಪ್ರಾಣ ಶಬ್ದಕ್ಕೆ ಪ್ರಾಣ ಪದ ಅರ್ಥ ಮಾಡಬಹುದು ಅಂದರೆ ಇಲ್ಲ. ಎಷ್ಟೇ ಯುನಿಕ್ ಆದರೂ ದೇವರಷ್ಟು ಯುನಿಕ್ ಆಗಿ ಯಾರಿಗೂ ಇರೋದಿಲ್ಲ ಅಂತ ಹೇಳಬೇಕಾಗಿದೆ. ಆ ರೀತಿ ರಿಪೀಟ್ ಆಗಿರೋದು ಇದು ಒಂದೇ ವಿಶೇಷವಾಗಿ. ಅದು ಬೃಹತಿ ಶಾಸ್ತ್ರ ಸಂಬಂಧಪಟ್ಟಂತೆ ಬರೋ ವಾಕ್ಯ ಅದು. ಇದು ಅಂತಿಮ ಪ್ರಾಣಾಧಿಕರಣ. ಏನಂತ ಬಂತಲ್ಲಿ, ಕೂತಿದ್ದಾರೆ, ವಿಶ್ವಾಮಿತ್ರರು ಯಜ್ಞ ಮಾಡಿಸ್ತಾ ಇದ್ದಾರೆ, ಇಂದ್ರದೇವರು ಮಾಡ್ತಾ ಇದ್ದಾರೆ. ಆಗೇನಾಯ್ತು ಮಧ್ಯದಲ್ಲಿ, ಪ್ರಾಣೋವಾಹಮಸ್ಮಿ ಋಷೇ ಅಂತ ಮಾತಾಡಿದ್ರು. ಇಂದ್ರದೇವರು ಪ್ರಾಣದೇವರು ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಆಗೇನಂತ ಹೇಳ್ತಾರೆ, ಪ್ರಾಣೋವಾಹಮಸ್ಮಿ ಋಷೇ ಅಂತ ಹೇಳಿದ್ರು. ನಾನು ಪ್ರಾಣ ಅಂತ, ಪ್ರಾಣ ಅಂದರೆ ಅಲ್ಲಿ ಭಗವಂತ ಅಂತ ಅರ್ಥ, ಈ ಪ್ರಾಣ ಅಲ್ಲ. ಆಗ ಪ್ರಶ್ನೆ ಬಂತು, ಅದು ಯಾಕೆ ಅಂತ ಕೇಳಿದರೆ ಹೇಳ್ತಾರೆ, ಅದು ದೇವ್ರ ಮಹಿಮೆ ಆಗಿದೆ. ಅದು ಆ್ಯಕ್ಚುಲಿ ಅವರು ಪ್ರಾಣ ಅಲ್ಲ, ಪ್ರಾಣದೇವರ ಆವೇಶ ಬಂದ ನಾನು ಇವತ್ತು ಅಧಿಕಾರಿ ಅಂತ, ನಾನೀಗ ಅಧಿಕಾರಿ ಅಲ್ಲಿ ಹೋದ್ಮೇಲೆ ಇಲ್ಲ. ಎಲ್ಲರಲ್ಲಿ ಅಧಿಕಾರ ಬಂದು ಹೇಗೆ ಹೋಗ್ತದ ಹಾಗೆ ಆ ಕಾಲಕ್ಕೆ ಪ್ರಾಣದೇವರು ಬಂತು ಹೇಳಿದ್ರೆ ಅದೇ ಪ್ರಾಣ ಆದರೆ ಮುಖ್ಯ ಪ್ರಾಣನೇ ಬಂದಿರೋದು. ಅದಕ್ಕಿಂತ ಹೆಚ್ಚಾಗಿ ನಾರಾಯಣ ಸ್ವತಃ ಬಂದಿದ್ದಾನೆ. ಆಗ ಪ್ರಶ್ನೆ ಬಂತು, ಇಲ್ಲಿ ಬಂದಿರೋದು ಯಾವ ಪ್ರಾಣ ಅಂದರೆ ಈ ಪ್ರಾಣ. ಶಾಸ್ತ್ರದೃಷ್ಟ್ಯಾಸೋ ಉಪದೇಶೋ ಅಂತರ್ಯಾಮಿ ಅದು ಹೇಳ್ತಾರೆ, ವಾಮದೇವವತ್ ಅಂತ ತಿಳಿಸಿದ್ದಾರೆ. ಹಾಂ, ಅದೇ ಹೇಳ್ತಿರೋದು. ಪ್ರಾಣ ಇಲ್ಲಿದೆ ನೋಡಿ, ಪ್ರಾಣ ಸಂವಾದ ರೂಪಾಣಿ, ಪ್ರಾಣ ಸಂವಾದ ರೂಪಾಣಿ ಮುಖ್ಯತೋ ಜೀವಗಾನಿಚ ಅಭ್ಯಾರ್ಥ ಶತವರ್ಷಾಣಿ ಪ್ರಾಣವಂಶತ್ವಮಿತ್ಯಪಿ. ಇಲ್ಲಿ ಪ್ರಾಣ ಸಂವಾದ ಸೂತ್ರ ಪೂರ್ವಾಣಿ, ಪ್ರಾಣದೇವರಿಗೆ ಹೇಳತಕ್ಕಂಥವುಗಳಾಗಲಿ, ಮುಖ್ಯತೋ ಜೀವಗಾನಿತ, ಬೇರೆ ಯಾರ ಬಗ್ಗೆ ಜೀವನೊಳಗಿರತಕ್ಕಂಥ ಪ್ರಾಣ ಹೇಳತಕ್ಕಂಥ ಪದಗಳಾಗಲಿ, ಅಭ್ಯಾರ್ಥ ಶತವರ್ಷಾಣಿ ಪ್ರಾಣವಂಶತ್ವಮಿತ್ಯಪಿ. ಅವಿಷ್ಟು ಕೂಡ ಪ್ರಾಣದೇವರ ಪರ ಅಲ್ಲ, ಮುಖ್ಯವಾಗಿ ಭಗವತ್ಪರ ಅಂತಾನೆ ಶತವರ್ಷಗಳ ಕಾಲ ಅನುಸಂಧಾನ ಮಾಡಿ ಹೇಳಿದ್ದಾರೆ. ತಸ್ಮಾತ್ ಅನ್ಯತ್ರಗೈ ಶಬ್ದೈ ಉಕ್ತನ್ಯಾಯೈ ಸಮಂತತಃ ಏಕೋ ನಾರಾಯಣೋ ದೇವೋ ಭಣ್ಯತೆ ನಾತ್ರ ಸಂಶಯ. ತಸ್ಮಾತ್ ಅನ್ಯತ್ರಗೈ ಶಬ್ದೈ ಅನ್ಯತ್ರಗಃ, ಬೇರೆಯವ್ರನ್ನ ಹೇಳ್ತಕ್ಕಂಥ ಶಬ್ದಗಳು ಕೂಡ ಉಕ್ತನ್ಯಾಯೈ, ಈ ಹೇಳಿದಂಥ ಯುಕ್ತಿಗಳಿಂದಾಗಿ ಸಮಂತತಃ ಎಲ್ಲ ರೀತಿಯಲ್ಲೂ ಕೂಡ ನಾರಾಯಣನಿಗೂ ಅನ್ವಯ ಅಲ್ಲ, ನಾರಾಯಣನಿಗೇ ಅನ್ವಯ ಅಂತ ಆಗಬೇಕಾದ್ರು. ಏಕೋ ನಾರಾಯಣೋ ದೇವೋ ಭಣ್ಯತೆ ನಾತ್ರ ಸಂಶಯ. ಒಬ್ಬ ನಾರಾಯಣ ದೇವರಾದ ನಾರಾಯಣನೇ ವಾಚ್ಯನಾಗಿ, ಭಣ್ಯತೆ ಅಂದರೆ ವಾಚ್ಯತೆ ಅಂತ, ಉಚ್ಯತೆ ಹೀಗೆಲ್ಲ ತಿಳಿಬೇಕು. ಭಣ ಅಂತ ಹೇಳಿದರೆ ಹೇಳೋದು ಅಂತ ಅರ್ಥ. ವಾಸುದೇವಾದಿ ರೂಪೇಣ ಚತುರ್ಮೂರ್ತಿಶ್ಚ ಸರ್ವಶಃ ಅನ್ಯಥಾ ಪಂಚಮೂರ್ತಿ ಪ್ರೋಕ್ತೋ ಅಧಿಕರಣಂ ಪ್ರತಿ. ಎಷ್ಟು ಚೆನ್ನಾಗಿದೆ ವಾಕ್ಯ, ನೆನ್ಪಿಟ್ಕೋಬೇಕಿದ್ರೆ. ಯಾತಕ್ಕೆ ಅಂದರೆ ಉಪಾಸನೆ ದೊಡ್ಡ ಅಂಶವನ್ನು ಹೇಳ್ತಾರೆ. ವಾಸುದೇವಾದಿ ರೂಪೇಣ ಚತುರ್ಮೂರ್ತಿಶ್ಚ ಸರ್ವಶಃ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ರೂಪಗಳು ನಾಲ್ಕಾಯ್ತು, 4 ರೂಪಗಳು. ಅಥವಾ ಪಂಚಮೂರ್ತಿ ಅಥವಾ ನಾರಾಯಣನ ಸೇರಿ 5 ರೂಪಗಳು. ಪ್ರೋಕ್ತೋ ಅಧಿಕರಣಂ ಪ್ರತಿ, ಪ್ರತಿ ಅಧಿಕರಣದಿಂದಲೂ ವಾಚ್ಯವಾಗಿವೆ. ಅರ್ಥ ಆಯ್ತಾ ಈಗ? ವಾಸುದೇವಾದಿ ಪಂಚರೂಪಗಳು, ಚತುರ್ರೂಪ, ನಾರಾಯಣಾದಿ ಪಂಚರೂಪಗಳು ಪ್ರತಿ ಅಧಿಕರಣದಲ್ಲೂ ಪ್ರತಿಪಾದ್ಯವಾಗಿವೆ. ಅಷ್ಟೇ ಅಲ್ಲ, ಮುಂದುವರಿಸ್ತಾರೆ. ಪ್ರತಿ ಸೂತ್ರಂ ಪ್ರತಿಪದಂ, ಪ್ರತಿ ಸೂತ್ರದಲ್ಲೂ 5 ರೂಪಗಳ ಉಲ್ಲೇಖ ಇದೆ, ಪ್ರತಿ ಪದದಲ್ಲೂ 5 ರೂಪಗಳ ಉಲ್ಲೇಖ ಇದೆ. ಮುಂದೆ ಹೇಳ್ತಾರೆ, ಪ್ರತ್ಯಕ್ಷರ ಮತಾಪಿವ, ಪ್ರತಿ ಅಕ್ಷರದಲ್ಲೂ ಇದೆ. ಈ ಸೂತ್ರಗಳ ವೈಶಿಷ್ಟ್ಯ ಇದೆ. ಅದು ಪ್ರತಿ ಅಕ್ಷರ, ಪ್ರತಿ ಪದ, ಪ್ರತ್ಯಧಿಕರಣ, ಪ್ರತಿಯೊಂದರಲ್ಲೂ ಕೂಡ ಏನಿದೆ? ಪಂಚರೂಪಗಳಿದೆ. ಅದಕ್ಕೇನೆ ಅಲ್ಲ, ಪ್ರಾಣಾಧಿಕರಣ ಅಲ್ಲ, ಮುಗಿತನಿಗೆ ಮುಂದಿನ ನೋಟ್ ಇದು. ಒಂದಲ್ಲ, ಯಾವುದೇ ಶಬ್ದ ಬರಲಿ, ಯಾವುದೇ ಅಕ್ಷರ ಬರಲಿ, ಯಾವುದೇ ಅಕ್ಷರ ಬಂದರೂ ದೇವ್ರ ಪರ ಹೇಗಾಗತ್ತೆ? ಯಾವುದೇ ವರ್ಣ ಬಂದರೂ ದೇವ್ರ ಪರ ಯಾತಕ್ಕಾಗತ್ತೆ? ಮಾತೃಕಾ ರೂಪ ಆ ಬಂದರು ಇರೋದೇ 51 ಯಾವುದೇ ಎಲ್ಲ ವಿಷ್ಣು ರೂಪ. ಆದ್ದರಿಂದ ಬೇರೆಯವ್ರಿಗೆ ಆಗೋದು ಆಮೇಲೆ, ಮೊದಲಿಗೆ ಯಾರಿಗೆ ಆಗಬೇಕದು? ಅದಕ್ಕೆ ಮಾತೃಕಾ ರೂಪ ಭಗವಂತನ ಹೇಳುತ್ತೆ ಅಂದಮೇಲೆ ಪ್ರತಿ ಪದವೂ ಕೂಡ, ಪ್ರತಿ ವಾಕ್ಯವೂ ಕೂಡ ವಾಕ್ಯ ಪದಾತ್ಮಕ.
ಪದ ಅಕ್ಷರಾತ್ಮಕ, ಅಕ್ಷರ ಭಗವಂತನ ಹೇಳುತ್ತೆ. ಅಂದರೆ ಕಾಂಬಿನೇಷನ್ ಯಾರನ್ನು ಹೇಳಬೇಕು? ವಿಷ್ಣುವನ್ನೇ ಹೇಳಬೇಕು. ಒಂದು ಸಿಂಪಲ್ ಆನ್ಸರ್ ಅದು. ಸ್ಪೆಷಲ್ ಆಗಿ ಬ್ರಹ್ಮಸೂತ್ರಗಳಿಗೆ ಸ್ಪೆಷಲ್ ಇದೆ. ಎಲ್ಲ ಕಡೆ ಅಷ್ಟಾದರೆ ಬ್ರಹ್ಮಸೂತ್ರಗಳಲ್ಲಿ ಬರೀ ಅಲ್ಲ 5 ರೂಪಗಳು ಹೇಳಲ್ಪಡ್ತಾ ಇವೆ. ಪ್ರತ್ಯಕ್ಷರ ಪ್ರತಿಪದದಲ್ಲಿ ಅದು ಪ್ಲಸ್ ಅದು ಇದ್ದಿದ್ದೆ, ಮಾತೃಕಾ ರೂಪ ಇದ್ದಿದ್ದೆ. ಅದ್ರ ಜೊತೆಗೆ ಹೌದು 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 5 ಅದೇ ಸ್ಪೆಷಲ್. ಅದಕ್ಕೆ ಬ್ರಹ್ಮಸೂತ್ರ ಪರವಿದ್ಯೆ ಅಂತೇಳಿ ಅಷ್ಟು ವಿಶೇಷವಾದ ದೇವರ ಸ್ತೋತ್ರ ಮಾಡ್ತಾ ಇದೆ. ಆದ್ದರಿಂದಾಗಿದೆ. ಅರೆ ಹೌದು ತೋರಿಸ್ತಾ. ಯಾಕಂದ್ರೆ ವಾಸ್ತವ ಪರ ಅಂತ ಹೇಳಿರ್ತದೆ. ವಾಸ್ತವ ಲಕ್ಷಣ ಏನಿದೆ? ಮುಕ್ತಿದಾತೃತ್ವ, ಮುಕ್ತಿ ಕೊಡ್ತಾರೆ. ಮುಕ್ತಿ ಸಾಧಕ. ಅಕ್ಷರವೂ ಕೂಡ ಯಾವುದಕ್ಕೆ ಸಾಧಕ? ಮುಕ್ತಿಗೆ ಸಾಧಕ. ಅದಕ್ಕೆ ಪರವಿದ್ಯೆ ಅಂತ ಕರೆದು. ಪ್ರತ್ಯಕ್ಷರ ಪ್ರತಿಪದವೂ ಕೂಡ ಪರವಿದ್ಯೆ. ಅರ್ಥ ಆಯ್ತಾ? ಆ ರೀತಿ ಯಾವುದು ದೇವರ ಮಹಿಮೆ. ಅದಕ್ಕೆ ಹೇಳ್ತಾರೆ ಗಾಯತ್ರಿನ 100 ಗಾಯತ್ರಿ ಹೇಳಿದ್ರೆ ಎಷ್ಟು ಪುಣ್ಯನೋ, ಒಂದು ಬ್ರಹ್ಮಸೂತ್ರ ಅಕ್ಷರ ಹೇಳಿದ್ರೆ ಅಷ್ಟು ಪುಣ್ಯ ಅಂತ ಹೇಳಿ. ಅರ್ಥ ಆಯ್ತು? ಈಗ ಗಾಯತ್ರಿ ಮಂತ್ರ ಎಲ್ಲ ಮಂತ್ರಗಳು ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠ ಯಾವುದು ಅಂತ ಕೇಳಿದರೆ ಬ್ರಹ್ಮಸೂತ್ರಗಳು. ಯಾಕೆ ನೇರ ದೇವ್ರನ್ನ ಹೇಳ್ತಕ್ಕಂಥ ಅಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಇರೋ ಅರ್ಥ ಇಲ್ಲದ್ದೇನಲ್ಲ. ಸ್ವಲ್ಪ ಕಷ್ಟ ಅಗತ್ತು ತಿನ್ನಬೇಕು, ನುಂಗೋದಕ್ಕೆ ಅಷ್ಟು ವ್ಯತ್ಯಾಸ ಇದೆ. ಅಗತ್ತು ತಿನ್ನಕ್ಕೆ ಹೋದಾಗ ರೋಗಿಗಳಿಗೆ ಯಾವ್ದಾರು ಅಗತ್ತು ತಿನ್ನೋದು ಕೊಡ್ತಾರಾ? ಏನು ಕೊಡ್ತಾರೆ? ಅದು ಕೂಡ ಏನು ಇದು ಡ್ರಿಪ್ಸ್ ಹಾಕಿಬಿಟ್ರೆ ಬಾಯಿ ಕೂಡ ತೆಗಿಬೇಕಾಗಿಲ್ಲ. ಅವಾಗ ಏನಾಯ್ತದು? ಅವನು ಸುರಕ್ಷಿತ. ಆಗ ಆ ಅರ್ಥದಲ್ಲಿ ಇದು ಆ ಕೆಲಸ ಮಾಡೋದು. ಅದ್ರಲ್ಲಿ ಎಷ್ಟಿದೆ? ಒಂದೊಂದು ಇಷ್ಟಿದ್ರೊಳಗೆ ಡ್ರಿಪ್ಸ್ ಹಾಕಿರ್ತಾರಲ್ಲ, ಎಲ್ಲ ಪೋಷಕಾಂಶ ಸಿಗುತ್ತೆ ಪ್ರತಿ ಹನಿಯಲ್ಲಿಯೂ ಕೂಡ. ಆ ರೀತಿ ಇದು ವೇಸ್ಟೇಜ್ ಇಲ್ಲ, ಅದರೊಳಗೆ ವೇಸ್ಟೇಜೇ ಬರೋದಿಲ್ಲ. ಯಾಕೆ ಅತಿ ಸಾರಭೂತ ತಗೊಂಡಾಗ ಏನಿರೋದಿಲ್ಲ? ವೇಸ್ಟೇಜೇ ಇರೋದಿಲ್ಲ. ಅತಿ ಸಾರಭೂತ, ಅತ್ಯಂತ ಸಾರರೂಪ. ಅದ್ರ ಯಾವುದಕ್ಕೂ ಇದನ್ನು ಕಂಪೇರ್ ಮಾಡ್ಲಿಕ್ಕೆ ಹೋಗಬಾರ್ದು, ಅಷ್ಟು ಮೇಲಿದೆ ಬ್ರಹ್ಮ. ಅದಕ್ಕೆ ಪರವಿದ್ಯಾ ಅಂತ ಕರ. ಆ ಪರವಿದ್ಯೆನೇ ಕೆಡಿಸಿಬಿಡ್ತಾರೆ ಅಂತೇಳಿ, ಕೆಡಿಸಿದ್ದಾರೆ ಅಂತೇಳಿ ಏನು ಮಾಡಿದರು? ಕುರುಸೂತ್ರ ಭಾಷ್ಯವ ವಿಲಂಬಿತಂ ರಜೆ. ಅದಕ್ಕೆ ಪ್ರತ್ಯಕ್ಷರವು ದೇವಸ್ಥಾನ ಅಂತ ಕರ. ಪ್ರತಿ ಅಕ್ಷರವೂ ಕೂಡ ಬಂತಲ್ಲ. ಗಂಗಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀಹರಿ ವೇಶ್ಮಕೃತ್ಸವ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥಯ ಭಾಷ್ಯಮಾಲಿಕ. ಇಡೀ ಸತ್ಯತೀರ್ಥರು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರು. ಸುಮ್ಮನೆ ಬರೆದ ಎಷ್ಟು ಪುಣ್ಯ ಬಂತು ಅವರಿಗೆ ಅಂತ ಹೇಳ್ತಾರೆ. ಪ್ರತ್ಯಕ್ಷರ ಬರೆದಾಗಲೂ ಕೂಡ ಗಂಗಾ ತೀರದೊಳಗೆ ದೇವಸ್ಥಾನ, ಅದು ಎಲ್ಲೋ ಅಲ್ಲ, ಗಂಗಾ ತೀರದೊಳಗೆ ಗಂಗಾ ನದಿ ಬಂದು ಪಾದಕ್ಕೆ ಮುಟ್ತಿರ್ಬೇಕು. ಅಂಥ ದೇವಸ್ಥಾನ ಕಟ್ಟಿಸಿದ್ರೆ ಎಷ್ಟು ಪುಣ್ಯ ಬರುತ್ತೋ, ಅದು ಇಡೀ ಬ್ರಹ್ಮಸೂತ್ರದಲ್ಲಿ ಎಷ್ಟು ಅಕ್ಷರ ಇರ್ಬೋದು, ಎಷ್ಟು ಪುಣ್ಯ ಬಂದಿರಬೇಕು. ಬರೆದವ್ರಿಗೆ ಎಷ್ಟು ಪುಣ್ಯ ಬಂದರೆ ಆಚಾರ್ಯರಿಗೆ ಎಷ್ಟು ಇರಬೇಕು. ಅರ್ಥ ಆಯ್ತಾ? ನೀವು ಓದೋರಿಗೆ ಎಷ್ಟು ಪುಣ್ಯ ಇದೆಲ್ಲ ಯೋಚನೆ ಮಾಡಿದರೆ ಬ್ರಹ್ಮಸೂತ್ರಗಳು ಅಂದರೆ ಅತಿ ಶ್ರೇಷ್ಠವಾದಂಥ ಶಾಸ್ತ್ರ ಇದು. ಹೇಳಿದ್ನಲ್ಲ, ಇಲ್ಲಿ ಹೇಳ್ತಿರೋದು ಅದೇನೇ. ಅನುವ್ಯಾಖ್ಯಾನ ಅಂದರೆ ಏನು? ಬ್ರಹ್ಮಸೂತ್ರಕ್ಕೆ ಭಾಷ್ಯ ವಿವರಣೆ. ಅದಕ್ಕೆ ಹೌದು ಸಂಬಂಧಪಟ್ಟಿದ್ದೆಲ್ಲ ಅದಕ್ಕೆ ಆ ಲೆವೆಲ್ ಬಂದ್ಬಿಡುತ್ತೆ. ಈಗ ಇಂಜಿನ್ ಸ್ಪೀಡ್ ಏನೋ, ಬೋಗಿ ಸ್ಪೀಡ್ ಅದೇ. ಹೌದಾ? ಇಂಜಿನ್ ಸ್ಪೀಡ್ ಬೇರೆ, ಬೋಗಿ ಸ್ಪೀಡ್ ಆದರೆ ಗತಿ ಏನು? ಏನಾಗುತ್ತದ? ಇವು ಎಲ್ಲ ಹೋಗಿ ಕೊನೆ ಬೋಗಿ ಎಲ್ಲ ಹೋಗಿಬಿಡ್ತಾಳೆ ಆಮೇಲೆ. ಅದಿಲ್ಲ. ಅದೇ ಯಾಕೆ ಬೋಗಿ ಏನು ಸ್ವಂತ ಸ್ಪೀಡ್ ಇಲ್ಲೇ ಇಲ್ಲ ಅದಕ್ಕೆ. ಅದು ಕನೆಕ್ಟ್ ಆದಾಗ ಯಾವ ಸ್ಪೀಡ್ ಬರುತ್ತೆ? ಆ ಸ್ಪೀಡ್ ಬರುತ್ತೆ. ಆ ದೃಷ್ಟಿಯಿಂದ ನಾವು ಪ್ರತಿಯೊಂದು ಅಕ್ಷರವನ್ನು ಆ ರೀತಿ ಓದಬೇಕು. ಇಡೀ ಬ್ರಹ್ಮಸೂತ್ರ ದೇವ್ರ ವಿಷಯ ಬರೆದಂತೆ ಅರ್ಥ ಬರೆದ್ರೆ ಏನು ಮಾಡ್ಬೇಕು? ಭಗವದ್ಗೀತಾ ಭಾಷ್ಯ. ಭಗವಂತನ ಹೆಸರೇ ಇಲ್ಲ, ಭಗವದ್ಗೀತಾ ಭಾಷ್ಯ. ಹೇಗಾಯ್ತು? ಆ ರೀತಿ ಆಗ ಆಚಾರ್ಯ ಪ್ರತಿ ಪದರ ಅಕ್ಷರ ಏನು ಮಾಡಿದ್ರು? ಭಗವತ್ ಪರ. ಏನೋ ಹೌದು 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 ಉತ್ತಮ. ಅದೇ ಆಚಾರ್ಯ ಫಸ್ಟ್ ಅದನ್ನ ಹೇಳಿ ಅಂತ ಹೇಳ್ತಾರೆ. ನಾಮಾವಳಿ ಹೇಳ್ಕೊಂಡು ತುಳಸಿ ಅರ್ಚನೆ ಎಲ್ಲ ಮಾಡಬೇಕು. ವಿಷ್ಣು ಸಹಸ್ರನಾಮಾವಳಿ, ಬ್ರಹ್ಮಸೂತ್ರ ನಾಮಾವಳಿ ಹೇಳ್ಕೊಂಡು ಮಾಡಬೇಕು. ಜೊತೆಗೆ ಇದು ಮಾಡಬೇಕು. ಅದು ಆಚಾರ್ಯ ಅದಕ್ಕೆ ತಮ್ಮದು ಸಬ್ಸ್ಟ್ಯೂಟ್ ಅಂತ ಹೇಳೋದಿಲ್ಲ. ಬ್ರಹ್ಮಸೂತ್ರ ಭಾಷೆ ಬ್ರಹ್ಮಸೂತ್ರಗಳಿಗೆ ಬ್ರಹ್ಮಸೂತ್ರ ಭಾಷೆ ಸಬ್ಸ್ಟ್ಯೂಟ್ ಅಲ್ಲ. ಯಾಕೆ ವೇದವ್ಯಾಸರು ಬರೆದಿದ್ದು, ಇದು ಆಚಾರ್ಯರು ಬರೆದಿದ್ದು. ಸಬ್ಸ್ಟ್ಯೂಟ್ ಅದು ಯಾವುದು ಸಬ್ಸ್ಟ್ಯೂಟ್ ಅಲ್ಲ. ಅದಕ್ಕೆ ಅದೇ ಅಷ್ಟೇ ಅಷ್ಟೇ. ಅರ್ಥ ಆದ ಉಪಯೋಗ ಜಾಸ್ತಿ. ಅದಕ್ಕೆ ಭಾಷೆ ಹೇಳಬೇಕು. ಅರ್ಥ ಆಗದೆ ಹೋದರೆ ಉಪಯೋಗ ಇಲ್ಲ. ಈ ಡಿ ಡಿ ಇದೆ. ಈಗ ನೀವು ಯಾರಿಗೂ ಕ್ಯಾಶ್ ಕೊಡೋದು, ಡಿ ಡಿ ಕೊಟ್ಟರೆ ಅವ್ರಿಗೂ ಉಪಯೋಗ ಇಲ್ಲ, ನಿಮಗೂ ಲಾಸ್ ಅಷ್ಟೇ. ಏನು ಕೊಡ್ಬೇಕು ನೀವೀಗ? ಅದರ ಕ್ಯಾಶ್ ಫಾರಮ್ ತಂದು ಕೊಡ್ಬೇಕು. ಹಾಗೆ ಅಲ್ಲಿ ಕ್ಯಾಶಲ್ಲಿ ಡೈರೆಕ್ಟ್ ಬರುತ್ತೆ. ಆ ರೀತಿಯಲ್ಲಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋರಿಗೆ ಎರಡೂ ಸಾಕು. ಡಿ ಡಿ ವ್ಯಾಲ್ಯೂ ಗೊತ್ತಿದ್ದವರಿಗೆ ಅರ್ಥ ಆಗುತ್ತೆ, ಗೊತ್ತಿಲ್ಲದವ್ರಿಗೆ ಅದೇನಾಗುತ್ತೆ? ನೀವು ಒಂದು 10 ಲಕ್ಷ ಡಿ ಡಿ ಕೊಡೋದಕ್ಕಿಂತ 10 ರೂಪಾಯಿ ಕೊಟ್ಟು ಸಾಕಿರೋ ತೊಗೊಂಡೋಗ್ತೀರಿ ಅಂತಾರಲ್ಲ. ಹಾಗೆ ಅದು ಕ್ರಾಸ್ ಡಿ ಡಿ ಹೆಸರು ಬರೋದೇ ಇಲ್ಲ ಕಡೆಗೆ. ಅರ್ಥ ಆಯ್ತಾ? ಎಲ್ಲ ಆಚಾರಿಗೆ ಎನ್ಕ್ಯಾಶ್ ಆಗುತ್ತೆ, ನಮಗೆಲ್ಲ ಎನ್ಕ್ಯಾಶ್ ಆಗೋದಿಲ್ಲ. ಅವ್ರು ಎನ್ಕ್ಯಾಶ್ ಮಾಡಿ ಕೊಟ್ಟಿದ್ರೆ ನಾವು ತೊಗೋಬೇಕೆ ಹೊರತು ಡೈರೆಕ್ಟ್ ಮಾಡಿಕೊಡೋದು ಅಲ್ಲಿ ಅವ್ರ ಹೆಸರಲ್ಲಿದೆ ಎಲ್ಲ ಕೂಡ. ಅರ್ಥ ಆಯ್ತಾ? ಪ್ರತಿಸೂತ್ರಂ ಪ್ರತಿಪದಂ ಪ್ರತ್ಯಕ್ಷರವಥಾಪಿ ವಾ
ತೈಸ್ತೈ ಯುಕ್ತಿ ಶ್ರುತಿ ನ್ಯಾಯ ವಿಶೇಷೈ ಯೋಗ್ಯತಾ ಯಥ. ಅದಕ್ಕೇನೆ ಪ್ರತಿ ಅಕ್ಷರವೂ ಕೂಡ ವಿಷ್ಣುಪರ ಹೋಗಲೇಬೇಕು ನ್ಯಾಚುರಲಿ. ಅರ್ಥ ಆಯ್ತಾ? ಈಗ ಪ್ರತಿಯೊಂದು ಕೂಡ ವಿಷ್ಣುಪರ ಆಗಬೇಕು. ಇದು ಪರವಿದ್ಯೆ ಎಂಬುದಕ್ಕೆ ಅರ್ಥ ಇದೆ. ಬೃಹತ್ತಂತ್ರ ಪ್ರಮಾಣೇನ ಈ ಮಾತಿಟ್ಕೊಂಡೆ ಅವ್ರು ಹೇಳಿದ್ದು. ಕಾಂಗ ಮಂಗಲ ತರಂಗ ಶ್ಲೋಕ ಹೇಳ್ಬೇಕಾದ್ರೆ ಆಚಾರ್ಯ ಹೇಳಿದ ಮಾತಿದೆ. ಮುಂದೆ ಕೂಡ ಹೇಳ್ತಾರೆ, ಮುರುರಿಪು ನಿಲಯಾನಾಂ ಅಂತ ವೇದಾಂತಿಕೀನಾಮ್ ಅಂತ ಮಧ್ವದಲ್ಲೇ ಬರ್ತಾರೆ. ಮುರುರಿಪು ನಿಲಯ, ಒಂದೊಂದು ಬ್ರಹ್ಮಸೂತ್ರಗಳು ದೇವಸ್ಥಾನ, ಒಂದು ಅಕ್ಷರವೂ ದೇವಸ್ಥಾನ. ಆಚಾರ್ಯ ಹೇಳಿದ ಮಾತನ್ನು ಉಪಯೋಗ ಮಧ್ವದಲ್ಲಿ ಬಂದಿದೆ ಅದೆಲ್ಲ ಕೂಡ. ಬೃಹತ್ತಂತ್ರ ಪ್ರಮಾಣೇನ ಬಹ್ವರ್ಥಮಪಿ ಸಂಗ್ರಹಾತ್ ಉಚ್ಯತೆ ನರಬುದ್ಧೀನಾಮಪಿ ಕಿಂಚಿತ್ ಗ್ರಹಾರ್ಥತಃ. ಮತ್ತೆ ಹೇಳ್ತಾನೆ, ಬರೆದಷ್ಟೇ ಅರ್ಥ ಅಲ್ಲ ಅದಕ್ಕೆ. ಅರ್ಥ ಆಯ್ತಾ? ಏನು ಬ್ರಹ್ಮಸೂತ್ರ ಭಾಷೆ ಬರೆದಿದ್ದ ಅನುವ್ಯಾಖ್ಯಾನ ಹೇಳಿದ್ದೇವೆ, ಇಷ್ಟೇ ಅರ್ಥ ಅಲ್ಲ, ಇನ್ನೂ ಭಾರಿ ಜಾಸ್ತಿ ಇದೆ. ಅಂದರೆ ಏನರ್ಥ? ಲೇಷತಃ. ಗೀತಾ ಭಾಷ್ಯ ಲೇಷತಃ, ಬ್ರಹ್ಮಸೂತ್ರ ಭಾಷ್ಯ ಲೇಷತಃ, ತಾತ್ಪರ್ಯ ನಿರ್ಣಯ ಲೇಷತಃ. ಅದೇನೇ ಬರೆದ್ರು ಕೂಡ ಅಷ್ಟು ಬರೆದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಜನಗಳಿಗೆ. ಅರ್ಥ ಆಯ್ತು? ಈಗ ಅಷ್ಟು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲದೆ ಹೋದಾಗ ಏನು ಮಾಡಬೇಕು? ತಿಳಿಯಷ್ಟು ಹೇಳಬೇಕು. ತಿಳಿದವರಿಗೆ ಅದು ಅರ್ಥ ಆಗಬೇಕು. ಆ ಅರ್ಥ ಇದೆ ಅದರೊಳಗೆ. ಆದರೆ ಎಲ್ಲರಿಗೂ ತಿಳಿದಷ್ಟು ತಿಳಿಯೋ ರೀತಿಯಲ್ಲಿ ಇಲ್ಲ. ಒಂದು ಇದು ಆಚಾರ್ಯ ಹೇಳಿದ ಮಾತು ಏನಂದರೆ, ಕಿಂಚಿತ್ ಗ್ರಹ ಅರ್ಥತಃ, ಸ್ವಲ್ಪಾರು ತಿಳ್ಕೊಳ್ಳಿ. ತುಂಬ ರೋಗಿ ಏನೋ ಆಹಾರ ಹೋಗ್ತಾ ಇಲ್ಲ, ಒಂದು 2 ಚಮಚ ಹೋದ್ರೂ ಕೂಡ ಬಾ ಏನೋ ಹೋಯ್ತು, ಅದು ಹಿಂದೆ ಅದು ಹೋಗಿದ್ದಿಲ್ಲ ಹಿಂದಿನ ದಿವಸ ಅಂತ ಹೇಳಿದರೆ ಸಂತೋಷ ಪಡ್ತಾರೋ ಇಲ್ಲೋ ಆ ಥರ. ಕಿಂಚಿತ್ ಗ್ರಹ, ಗ್ರಹ ಅಂದರೆ ಗ್ರಹಣ. ಗ್ರಹಣ ಅಂದರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಅಲ್ಲ, ಅರ್ಥಗ್ರಹಣ. ಸ್ವಲ್ಪಾರು ಅರ್ಥ ಆಗಲಿ ಅಂತೇಳಿ ಹೇಳ್ತಾ ಇದ್ದೇವೆ. ಉಚ್ಯತೆ, ಇದರಿಂದ ಏನಾಯಿತು? ಸ್ವಲ್ಪ ತಿಳ್ಕೊಂಡ್ರೂ ಪ್ರಯೋಜನ ಇದೆ. ಆದ್ದರಿಂದ ಪೂರ್ತಿ ಅರ್ಥ ಆಗಲ್ಲ ಅಂತ ಎಲ್ಲದನ್ನು ಅರ್ಥ ಇಲ್ಲದೆ ಮಾಡ್ತಾರೆ. ಪಾಠ ಮಾತ್ರ ಪೂರ್ತಿ ಅರ್ಥ ಆಗೋದಿಲ್ಲ ಅಂತ ಬರೋದಿಲ್ಲ. ಅದು ಇದು ಕೂಡ ಏನು ಮಾಡಬೇಕು? ಅರ್ಥ ಆದಷ್ಟಾಗಿ. ಇವತ್ತು ಸಿವಿಗೆ ಎಲ್ಲ ಅರ್ಥ ಆಗುತ್ತೆ ತುಂಬ ಜನಕ್ಕೆ. ಯಾವುದೋ ಚಾಲನೆ ಅರ್ಥನೇ ಆಗಲ್ಲ, ಸುಮ್ಮನೆ ಓದ್ತಾ ಕೂತಿರ್ತಾರೆ. ಸುಮ್ಮನೆ ಕೊಡೋರು ಒಂದು ನೋಡಿದ್ರೆ ಆಯ್ತು ಅಂತ ಅಷ್ಟರ ಮಟ್ಟಿಗೆ. ಆ ರೀತಿ ಇಲ್ಲಿ ಬರಬೇಕು. ಉಚ್ಯತೆ ನರಬುದ್ಧೀನಾಮಪಿ ಕಿಂಚಿತ್ ಗ್ರಹಾರ್ಥತಃ. ಆದ್ದರಿಂದ ನರಬುದ್ಧಿಯವರಿಗೂ ತಿಳಿಯಾಗಿ ಹೇಳಿದ್ದೇವೆ. ಮನುಷ್ಯ ಬುದ್ಧಿ ಸುರಾಧ್ಯ ನರ ಅಂತ ಯಾರು ಉತ್ತಮಾಧಿಕಾರಿಗಳು ಯಾರು ಇದಕ್ಕೆ? ಒಳ್ಳೆ ಪಂಚಭಕ್ಷ ಪರಬ್ರಹ್ಮ ರೋಗಿನ ಕೂಡಿಸ್ತಾರೆ. ಅದಕ್ಕೆ ರೋಗಿನ ಕೂಡಿಸಿದ್ರೆ ಆಗಿರ್ತದೆ, ಒಂಚೂರು ತಿನ್ನಕ್ಕಾಗೋದಿಲ್ಲ. ಅದು ಆರೋಗ್ಯವಂತರ ಕೂಡಬೇಕು. ಅದಕ್ಕೆ ಎಲ್ಲ ಲಕ್ಷಣ ಹೇಳ್ತಾರೆ ಯಾರು ಕೂಡಿಸ್ಬೇಕು ಅಂತ ಹೇಳ್ತಾರೆ. ಎಷ್ಟೋ ಸರ್ತಿ ಕರ್ತೃ ನೀವೇಕಂತ ಇವ್ರು ಇರ್ತಾರಲ್ಲ, ಅವ್ರು ನೀವೇ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಅಷ್ಟರ ಮಟ್ಟಿಗೆ ಪಾವಿತ್ರ್ಯ ಇದೆ ಅಲ್ಲಿ. ಉಚ್ಯತೆ ನರಬುದ್ಧೀನಾಮಪಿ ಕಿಂಚಿತ್ ಗ್ರಹಾರ್ಥತಃ ಗ್ರಂಥೋಯಮಪಿ ಬಹ್ವರ್ಥೋ ಭಾಷ್ಯಂಚ ಅತ್ಯರ್ಥ ವಿಸ್ತರಂ ಬಹುಜ್ಞಾಯೇವ ಜಾನಂತಿ ವಿಶೇಷೇಣ ಅರ್ಥಮೇತಯೋ. ಈ ಮಾತನ್ನು ಗಮನಿಸ್ಬೇಕು. ಈ ಗ್ರಂಥಕ್ಕೆ ಭಾರಿ ಅರ್ಥ ಇದೆ, ಅನುವ್ಯಾಖ್ಯಾನಕ್ಕೆ ಭಾರಿ ಅರ್ಥ ಇದೆ. ಇದು ಬಿಟ್ಬಿಟ್ರಿ, ಸೂತ್ರ ಬಿಟ್ಬಿಡಿ. ನಾವು ಬರೆದ ಗ್ರಂಥಕ್ಕೇನೆ ಭಾರಿ ಅರ್ಥ ಇದೆ, ಈ ಸೂತ್ರಕ್ಕೆ ಎಷ್ಟು ಅರ್ಥ ಇರ್ಬೋದು? ಭಾರಿ ಅರ್ಥ ಇದೆ. ಗ್ರಂಥೋ ಬಹ್ವರ್ಥೋ ಹೇಳ್ತಾರೆ, ಚೆಕ್ಔಟ್ ಆಫ್ಟರ್ ಕೊಡ್ತಾರೆ. ಮಾರಿಯ ದೊಡ್ಡ ಅಮೌಂಟ್, ಹೆವಿ ಅಮೌಂಟ್ ಇದೆ, ಹುಷಾರಾಗಿ ಒಯ್ದು ಅಂತ ಹೇಳ್ತಾರಲ್ಲ ಹಾಗೆ. ನೋಡೋದವ್ರಿಗೆ ಅದೇ ಚೆಕ್ ಸೈಜ್ ಒಂದೇ ಇದೆ. ಜನ ಹೇಳ್ತಾರೆ ಅಂತ ಹೋಗೋಗಿಲ್ಲ. ಅವ್ರು ಓದಕ್ಕೆ ಬರದೇ ಇದ್ದವನಿಗೆ ಏನು ಅರ್ಥ ಆಗೋದಿಲ್ಲ? ₹1 ಅರ್ಥ ಆಗಲ್ಲ, 10 lakhs ಅರ್ಥ ಆಗೋದಿಲ್ಲ. ಹೇಳ್ತಾರೆ ಹುಷಾರಾಗಿರಲಿ. ಇದು ಗ್ರಂಥೋ ಅರ್ಥ ಶಬ್ದಕ್ಕೆ 2 ಅರ್ಥ ಇದೆ. ಅರ್ಥ ಅನ್ನೋ ದುಡ್ಡು ಅಂತ ಅರ್ಥ, ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ. ಅರ್ಥಮಂತ್ರಿಗಳು ಅಂತ ಕರೆಯೋದಿಲ್ಲ. ಅರ್ಥಮಂತ್ರಿ ಇದ್ರೆ ಏನರ್ಥ? ಫೈನಾನ್ಸ್ ಮಿನಿಸ್ಟರ್ ಅಂತ ಅರ್ಥ. ಆ ಅರ್ಥದಲ್ಲಿ ಬಹ್ವರ್ಥ, ತುಂಬ ಅರ್ಥ ಇದೆ. ಬಹು ಶಬ್ದಕ್ಕೆ 2 ಅರ್ಥ, ಮತ್ತೆ ಪೂರ್ಣ ಅರ್ಥ ಇದೆ. ಏನು ಬಿಟ್ಟೇ ಇಲ್ಲ ನಾವು, ಅದು ಎಲ್ರಿಗೂ ತಿಳಿಯೋದಿಲ್ಲ, ತಿಳಿಯಾಗಿರ್ಬೇಕು. ಬಹ್ವರ್ಥ ಭಾಷ್ಯಂಚ ಅತ್ಯರ್ಥ ವಿಸ್ತಾರ. ಅದೇ ರೀತಿ ಭಾಷ್ಯ ಕೂಡ ತುಂಬ ಅರ್ಥದಿಂದ ಕೂಡಿದೆ. ಹೇಳಿದ್ರಿಂದ ನಾವು ಪ್ರತಿ ಮಾತಿಗೂ ಏನು ಅರ್ಥ ಇದೆ? ಭಾರಿ ಅರ್ಥ ಇರುತ್ತೆ. ಅದು ಕಂಡಷ್ಟೇ ಅರ್ಥ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತೇಳಿ. ಬಹುಜ್ಞಾ ಏವ ಜಾನಂತಿ ವಿಶೇಷೇಣ ಅರ್ಥಮೇತಯೋ. ಕೇಳೋರಿಗೆ ಎಷ್ಟೆಷ್ಟು ತಿಳುವಳಿಕೆ ಜಾಸ್ತಿ ಅಷ್ಟೇ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಕೇಳಿದವನಿಗೆ ಎಷ್ಟೆಷ್ಟು ಬುದ್ಧಿ ಇದೆಯೋ ಅಷ್ಟೆಷ್ಟು ಇದಕ್ಕೆ ಅರ್ಥ ಆಗುತ್ತೆ. ಆ ಉಳಿದ ಗ್ರಂಥಗಳು ಹಾಗೆಲ್ಲ ಮಾಡಬಾರ್ದು. ಲೋಕಗಳ ಗ್ರಂಥ ಬರೀತಾರಲ್ಲ, ಅದಕ್ಕೆ ಅವ್ರ ಅರ್ಥ ಏನಿರುತ್ತೋ ಅಷ್ಟೇ ಹೇಳಬೇಕು. ಜಾಸ್ತಿ ಹೇಳಿದ್ರೆ ನಮ್ಮ ಅರ್ಥ ಅವ್ರು ಹೇಳ್ಬಿಡ್ತಾನೆ, ಅಯ್ಯೋ ನನಗೆ ಗೊತ್ತಿದ್ದಿಲ್ಲ ಅರ್ಥ ಅಂತೇಳಿ. ಅದು ಅವನ ಕಲ್ಪನೆ ಆಗುತ್ತೆ. ಇದು ಹಾಗಲ್ಲ, ಎಷ್ಟು ಹೇಳಿದ್ರು ಕಡಿಮೆ ನಾವು ಅವಳು. ಶಾಸ್ತ್ರ ಗ್ರಂಥಕ್ಕೆ ಎಷ್ಟು ಅರ್ಥ ಹೇಳಿದ್ರು ಕೂಡ ಏನು ಹೇಳ್ತಾ ಹೇಳಬೇಕು? ಭಾರಿ ಹೇಳಿದ್ದೇವೆ ಅಂತ ಹೇಳಬಾರ್ದು. ಉಳಿದಕ್ಕಿಂತ ಜಾಸ್ತಿ ಇರ್ಬೋದು ಅಷ್ಟೇ ಹೊರತು ಪೂರ್ಣ ಅಂತ ಹೇಳಲೇಬಾರ್ದು. ಯಾಕೆ? ಅದಕ್ಕೆ ತಿಳ್ಕೊಬಿಡಿದ ಆಚಾರ್ಯ ಅಪ್ಪಣೆ ಮಾಡಿ, ನೀವು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾ ಬರೀಬೇಕು ಅಂತ ಹೇಳಿದರು. ಅವ್ರು ಬಂದರೆ ಹೇಳ್ತಾರೆ, ಏನಂತ ಬರೆಯೋದು ನಾನೀಗ? ಸಹಸ್ರಾರ್ಥಸ್ಯ ಭಾಷ್ಯಸ್ಯ, 1000 ಅರ್ಥ ಇದೆ ಇದಕ್ಕೆ, ನಾನು ಒಂದನ್ನು ಮಾತ್ರ ಹೇಳೋದು ಪ್ರಯತ್ನ ಪಡ್ತೇನೆ, ಅದು ಬೇರಿತೇನಲ್ಲ, ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾರೆ. ಆ ರಿಚ್ನೆಸ್ ನೋಡೋದು. ಕೆಲವು ಸತ್ಯ ಕೆಲವು ಬ್ಯಾಂಕಿಗೆ ಡ್ಯೂಟಿ ಕೊಟ್ಟರೆ ಏನು ಕೇಸ್ ಆಗೋದಿಲ್ಲ, ದುಡ್ಡೇ ಇಲ್ಲ ಅವ್ರ ಹತ್ರ ಅಷ್ಟೊಂದು. ಅದು ಏನು ಮಾಡ್ತಾರಾಗ?
ಕ್ಯಾಶ್ ಬೇಕು ಅಂತ ಕೇಳಿದರೆ ಇಲ್ಲ ಆಮೇಲೆ ಮೊದಲೇ ಹೇಳ್ಬೇಕು ನೀವು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆ ಅರ್ಥದೊಳಗೆ ಅಷ್ಟರ ಮಟ್ಟಿಗೆ ಆಚಾರ ಅಂತೇಳಿ ಅರ್ಥ ಇದೆ. ನಮ್ಮ ಜನಕ್ಕೆ ಅದು ಅರ್ಥ ಆಗಿಬಿಟ್ರೆ ಎಷ್ಟು ಉಪಯೋಗ ಇದೆ ಗೊತ್ತಾಗುತ್ತೆ. ಒಬ್ಬನ ಅವನ ಡಿ ಇದೆ, ಅವನಿಗೆ ಡಿ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಉಳಿದವನಿಗೆ ಗೊತ್ತಿದೆ ಅವನ ಬೆಲೆ ಏನು ಅಂತೇಳಿ. ಇವನಿಗೆ ಭಾರಿ ಗೌರವ ಕೊಡ್ತಾರೆ. ಯಾಕೆ ಅಂತ ಕೇಳಿದರೆ ಅವನಿಗೆ ಗೌರವ ಗೊತ್ತಿಲ್ಲ ಅದಕ್ಕೆ, ಇವನಿಗೆ ಗೊತ್ತಿದೆ ಇಷ್ಟು ಇಟ್ಕೊಂಡಿದ್ದಾನೆ ಅವನು, ಗೊತ್ತಾಯ್ತಾ? ಇವನ ಜೊತೆಗಿತ್ತು ನಮಗೆ ಸ್ವಲ್ಪ ಲಾಭ ಹಾಗೆ ಆಗುತ್ತೆ ಅಂತ ಭಾವನೆ ಬರುತ್ತೆ. ಆ ಅರ್ಥದಲ್ಲಿ ಈ ಗ್ರಂಥಕ್ಕೆ ಈ ಮಾತು ಈ ರೀತಿ ಹೇಳ್ಬೇಕಾದ್ರೆ ಆಚಾರ್ಯರು ಎಷ್ಟು ಒತ್ತು ಕೊಟ್ಟಿದ್ದಾರೆ. ಜಯತೀರ್ಥರ ಅರ್ಥ ಬರೆದಿದ್ದಾರೆ. ತುಂಬ ಜನ ಏನು ತಿಳ್ಕೊಂಡ್ಬಿಟ್ರು, ಜಯತೀರ್ಥರು ನ್ಯಾಯಸೋಧಾದಿ ಗ್ರಂಥ ಬರೆದು ಆಚಾರ್ಯ ಮರ್ಯಾದೆ ಉಳಿಸಿದ್ರು, ಗೊತ್ತಾಯ್ತಾ? ಈ ಥರ ಹೇಳೋ ಸಿಗ್ತಾರೆ. ಕೆಲವರೆಲ್ಲ ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜಯತೀರ್ಥ ಭಾರಿ ಗ್ರೇಟ್, ವ್ಯಾಸತೀರ್ಥರು ಭಾರಿ ಗ್ರೇಟ್, ಆಚಾರ್ಯ ಮರ್ಯಾದೆ ಉಳಿಸಿದವರು. ಅದು ಏನೋ ಇಲ್ಲದ್ದು ಹೇಳಿ ಸೇವೆ ಮಾಡಿದ್ದಾರೆ ಅಂತ ಅರ್ಥ. ಔಟ್ ಆದ ನಾಟ್ ಔಟ್ ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿಲ್ಲ. ನಿಜವಾಗಲೂ ಅವರೇ ಹೇಳ್ತಾರೆ ಟೀಕಾರೆ, ನನಗೆ ಇದ್ರ ಬಂದು ನನಗೇನು ಬರುತ್ತೆ, ನನ್ನ ಶಬ್ದಾಬ್ಧವು ಗಾಢ. ಈ ಶಬ್ದಗಳಿದೆಯಲ್ಲ ಅದು ತಿಳ್ಕೊಂಡವ್ರು ಸುಲಭ. ಈ ಶಬ್ದಗಳು ಯಾವುದೋ ಶಬ್ದ ಅಲ್ಲ, ಈ ಶಬ್ದ ಭಾರಿ ಕಷ್ಟ. ನಚ ನ್ಯಾಯೇ ಪ್ರೌಢ, ಈ ನ್ಯಾಯ ಅರ್ಥ ಆಗೋದು ಭಾರಿ ಕಷ್ಟ. ಇವತ್ತೆಲ್ಲ ಲಾ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಎಲ್ಲರೂ ಎಕ್ಸ್ಪರ್ಟ್ ಆಗಿರೋದಾರೆ. ಏನು ಮಾಡ್ತಾರೆ, ಒಂದು ಲಿಮಿಟ್ ಮಾಡ್ಕೋತಾರೆ. ಅದಕ್ಕೆ ಸಿವಿಲ್ಲು ಕ್ರಿಮಿನಲ್ ಲಿಮಿಟ್ ಮಾಡ್ಕೋತಾರೆ. ಕೆಲವೆಲ್ಲ ಆಡಿಟರ್ಸು ಅಷ್ಟೇ, ಎಲ್ಲದನ್ನು ಮಾಡೋದಿಲ್ಲ. ಕೆಲವು ಕಂಪ್ನಿ ಕಾರ್ಪೊರೇಟಿನಲ್ಲಿ ನೋಡೋದು ಬೇರೆ, ಕಂಪ್ನಿಗಳು ನೋಡೋದು ಬೇರೆ, ಟ್ರಸ್ಟ್ಗಳನ್ನು ನೋಡೋ ಎಲ್ಲರೂ ಟ್ರಸ್ಟ್ ಒಪ್ಕೊಳ್ಳೋದಿಲ್ಲ. ಇಂಡಿವಿಜುವಲ್ ಮಾಡೋದು ಬೇರೆ. ಅದು ತುಂಬ ಇದೆ, ಅದು ದೊಡ್ಡ, ಅದು ಅದರಲ್ಲೇ ದೊಡ್ಡ ವ್ಯಾಪ್ತಿ ಇದೆ. ಅದಕ್ಕೆ ಆ ಎಕ್ಸ್ಪರ್ಟ್ ಹತ್ರ ಹೋದಾಗ ಸುಲಭ ಕೆಲಸ ಆಗುತ್ತೆ. ಉಳಿದವರಿಗೆ ಆದರೆ ಅವರಿಗೆ ಹೇಳ್ತಾರೆ, ಬೇಕು ಗೊತ್ತಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅತ್ಯರ್ಥ ವಿಸ್ತಾರಂ ಇದಕ್ಕಲ್ಲ, ಎಲ್ಲದಕ್ಕೂ ಆಚಾರ್ಯ ಮಧ್ಯೆ ಹೇಳಿದ್ದಾರೆ ಈ ಮಾತನ್ನು. ಅದೆಲ್ಲ ಹಿಂದೆ ಮುಂದೆ ಎಲ್ಲ ದೆಹಲಿ ದೀಪನ್ಯಾಯ ಅಂತ ಹೇಳಿಲ್ಲ. ಇಡೀ ಭಾಷ್ಯಕ್ಕೆ ಇಡೀ ಅನುವ್ಯಾಖ್ಯಾನಕ್ಕೆ ಹೇಳಿದ್ರಿಂದ ನಮ್ಮ ಎಲ್ಲ ಗ್ರಂಥಗಳಿಗೂ ಕೂಡ ಎಷ್ಟು ಅರ್ಥ ಇದೆ, ಭಾರಿ ಅರ್ಥ ಇದೆ. ಅದು ಅರ್ಥ ತಿಳ್ಕೊಬೇಕಾದ್ರೆ ನೀವು ಜಾಸ್ತಿ ಓದಬೇಕು. ಜಾಸ್ತಿ ಓದ್ತಾ ಹೋದಂತ ಏನಾಗುತ್ತೆ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತು ಆ ಸಬ್ಜೆಕ್ಟ್ ಪಾಠ ಮಾಡಬೇಕಾದ್ರೆ ಆ ಸಬ್ಜೆಕ್ಟಲ್ಲಿ ಓದೋರಿಗೆ ಇವತ್ತು MSc ಚೆನ್ನಾಗಿ ಅರ್ಥ, BSc ಚೆನ್ನಾಗಿ ಓದೋರಿಗೆ ಅರ್ಥ ಆಗುತ್ತೆ, SLC ಓದೋರಿಗೆ ಅರ್ಥ ಆಗೋದಿಲ್ಲ. ಇವತ್ತು ಅದು ಅಂದರೆ ಅದಕ್ಕೆ ಅರ್ಹತೆ ಅಂತ ಕರೀತಾರೆ. ಒಂದು ವಾಕ್ಯ ಅರ್ಥ ಮಾಡಿಕೊಡ್ಬೇಕಾದ್ರೆ ಅದಕ್ಕೆ ಬೇಕಾದ ಅರ್ಹತೆ ಇರಬೇಕು. ಏಣಿ ಇದೆ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾಗಿದೆ, ಕಾಲ ಇಲ್ಲ, ಅವ್ರಿಗೇನು ಹೋಗ್ತಾನೆ? ಯಾರು ಉಪಯೋಗಿಸ್ಬೋದು ಅದನ್ನು? ಕೈಕಾಲು ಗಟ್ಟಿರೋರು ಉಪಯೋಗಿಸ್ಬೋದು ಅಷ್ಟೇ. ಇವನು ನಡ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ, ಇವನಿಗೆ ಉಪಯೋಗ ಆಗೋದಿಲ್ಲ. ಅದು ಹೆಚ್ಚೆಚ್ಚು ತಿಳಿದಷ್ಟು ಅವನೇನು ಹಚ್ಕೊಂಡಾಗಲಿ ಅಲ್ಲಿ ಕೆಲವು ನೋಡ್ತಿರಲ್ಲ, ಗೋಡೆ ಎತ್ಕೊಂಡು ಹೋಗ್ಬಿಡ್ತಾರೆ. ಹಾಗೇನೆ ಏನೂ ಇರೋದೇ ಇಲ್ಲ. ಆ ಥರ ಪ್ರಾಕ್ಟೀಸ್ ಮಾಡಿರ್ತಾರೆ. ಒಂದು ಓವರ್ನೈಟ್ ಬಂದಿರೋದಲ್ಲ, ಅದೆಲ್ಲ ಸುಮ್ಮನೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಬೇಗ. ಅದೆಲ್ಲ ಭಾರಿ ಸರ್ಕಸ್ನಲ್ಲಿ ಎಷ್ಟೆಷ್ಟು ಮಾಡ್ತಿರ್ತಾರೋ ನೋಡಿದ್ರಲ್ಲ, ಅದು ಸುಲಭನ ಅದೆಲ್ಲ. ಆ ಅರ್ಥದಲ್ಲಿ ಇಲ್ಲದ್ದು ಹೇಳಕ್ಕೆ ಹೊರಟಿಲ್ಲ, ಇದು ಭಾರಿ ಇದೆ, ನಮಗೆ ಗೊತ್ತಾದಷ್ಟು ಮಾತ್ರ ಹೇಳ್ತೇವೆ ಅಷ್ಟೇ ಇದೆ. ಗ್ರಂಥೋಯಮಪಿ ಬಹ್ವರ್ಥೋ ಭಾಷ್ಯಂತೆ ಅತ್ಯರ್ಥ. ತುಂಬ ದುಡ್ಡಿಲ್ಲ, ಇನ್ನು ದುಡ್ಡು ಬೇಕಾಗಿದೆ. ಈಗ ಇಷ್ಟು ಕೊಟ್ಟಿರ್ತೀವಿ, ಇಲ್ಲಿ ಉಳಿದು ಬಾಕಿ ಇರುತ್ತೆ, ಆಮೇಲೆ ಬಂದು ತೊಗೊಂಡೋಗಿ ಅಂತಾರಲ್ಲ ಹಾಗೆ. ಆ ಕೊಡ್ಲಿಕ್ಕೆ ದುಡ್ಡಿಲ್ಲ ಈಗ, ಬಟ್ ಅವನಿಗೆ ಬೇಕಾಗಿದೆ, ಆರ್ಡರ್ ಮಾಡಬೇಕಾಗಿದೆ. ಇಷ್ಟು ಕೊಡ್ತೀವಿ ಆಮೇಲೆ ಉಳಿದು ತೊಗೊಂಡೋಗಿ ಅಂತ ಹೇಳೋ ಹಾಗೆ ಪೂರ್ತಿ ಕೊಡೋ ಶಕ್ತಿ ಯಾರಿಗೂ ಇದಿಲ್ಲ. ಈಗ ನಮಗೆ ಆಚಾರ ಗ್ರಂಥ ಓದಿದ್ದಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಿದ್ದಕ್ಕೆ ರಾಯರು ವ್ಯಾಸರಾಯರು ಎಲ್ಲ ಆ ಮೆಟ್ಟಕ್ಕೆ ಅದನ್ನು ನೋಡಿದ್ದು. ಗೊತ್ತಿಲ್ಲದವ್ರು ಸ್ವರಮೂಲ ಅಂತ ಹೇಳಿದರೆ ಎಲ್ಲೋ ಹೇಗೆ ಇಟ್ಟಿರ್ತಾರೆ, ಮೈಲಿಗೆ ಅಂತ ಇಟ್ಟಾಗಿಟ್ಟಿರ್ತಾರೆ ಒಂದು ಕಡೆ ದೂರದಲ್ಲಿ. ಬಿಟ್ಟು ಎಲ್ಲ ಆ ಮೈಲಿಗೆ ಹಾಕ್ತೀವರು ಅಷ್ಟರ ಮಟ್ಟಿಗೆ ತಪ್ಪದು. ಬಹುಜ್ಞ ಇವತ್ತು ಉದಾಹರಣೆಗೆ ಯಾರೋ ಸಾಲ ಕೊಡ್ತಾರೆ ಅಂತ ತಿಳ್ಕೊಬೇಡ. ದೊಡ್ಡ ಮನೆ ಇದೆ, ಸಾಲ ಕೊಡ್ತಾರೆ, ಬ್ಯಾಂಕ್ನವ್ರು ಕೇಳ್ತಾರೆ, ಕೊಡ್ತಾರೆ. ಅದೇನು ಮನೆ ತೊಗೋಬೇಕು ಅಂತಲ್ಲ, ಸೆಕ್ಯೂರಿಟಿ ಅದು. ಸೊ ಆಚಾರ ಶಾಸ್ತ್ರ ಸೆಕ್ಯೂರಿಟಿ ನಮಗೆ. ದುಡ್ಡು ಸಾರಿ ಇದೆ ಇವ್ರಿಗೆ, ನಾಳೆ ಇದು ಇವತ್ತಲ್ಲಾಡು ಬಂದೇ ಬರುತ್ತೆ, ಯೋಚನೆ ಇಲ್ಲ. ಆ ಅರ್ಥ ನಮಗೆ ತಿರ್ಬೇಕು. ಗ್ರಂಥೋಯಮಪಿ ಬಹ್ವರ್ಥೋ ಭಾಷ್ಯಂಚ ಅತ್ಯರ್ಥ ವಿಸ್ತಾರಂ. ಅದು ಬಹ್ವರ್ಥ ಶಬ್ದಕ್ಕೆ ಅತ್ಯರ್ಥ ವಿಸ್ತಾರ ಅಂತ ಅರ್ಥ. ಬಹುಜ್ಞ ಏವ ಜಾನಂತಿ ವಿಶೇಷೇಣ ಅರ್ಥಮೇತಯೋ. ಸಾಮಾನ್ಯ ಅರ್ಥ ತಿಳ್ಕೊಡೋದು ಬೇರೆ, ವಿಶೇಷ ಅರ್ಥ ತಿಳ್ಕೊಡೋದು ಬೇರೆ. ವಿಶೇಷೇಣ ಅರ್ಥಮೇತಯೋ ಬಹುಜ್ಞ ಏವ ಜಾನಂತಿ. ಇನ್ನೊಂದು ಸಾರಸ್ಥ ಹೇಳಿ ಅರ್ಥ ಹೇಳಕ್ಕೂ ಬರುತ್ತೆ. ವಿ ಅಂದರೆ ಗರುಡ, ಶೇಷ ಅಂದರೆ ಶೇಷದೇವರು. ಅವ್ರು ತಿಳ್ಕೊಳ್ಳೋ ಜಾಸ್ತಿ ಯಾರು ತಿಳ್ಕೊತಾರೆ, ಸರಸ್ವತಿ ಭಾರತೀಯರು ತಿಳ್ಕೊತಾರೆ ಅಂತ ಅರ್ಥ. ಮಧ್ಯೆ ಅವರಿದ್ದಾರಲ್ಲ, ಇವತ್ತಿಗಿಂತ ಜಾಸ್ತಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಹೀಗಾಗಿ ವಿಶೇಷ ಶಬ್ದಕ್ಕೆ ವಿ ಗರುಡ, ಶೇಷ ಶೇಷ, ವಿಶೇಷದ ಗರುಡ ಶೇಷ ರುದ್ರರಿಗಿಂತ ಮೇಲ್ ತಿಳ್ಕೊಳ್ತಾರೆ. ತಸ್ಮಾನ್ ಮಹಾಗುಣೋ ವಿಷ್ಣು. ಇವತ್ತು ಮೆಡಿಕಲ್ಲಲ್ಲೇ ಯಾವುದೋ ಸಬ್ಜೆಕ್ಟ್ ಆರ್ಥೋಪೆಡಿಕ್ಸ್ ಯಾವುದೋ ಆಗ್ತಾ ಇರುತ್ತೆ ಕಾನ್ಫಿಡೆನ್ಸ್. ಇವು ಐ ಸ್ಪೆಷಲಿಸ್ಟ್ ಅವ್ರಿಗೆ ಉಪಯೋಗ ಆಗಲ್ಲ ಅವರಿಗೆ. ಅರ್ಥ ಆಯ್ತಾ?
ಅವರೆಲ್ಲ ಸುಮ್ಮನೆ ಕ್ಯಾಶುವಲ್ ಕೇಳ್ಬೋದು, ಅವ್ರು ಉಪಯೋಗ ಆಗಲ್ಲ. ಅದೇ ಸ್ಪೆಷಲಿಸ್ಟ್ ಅವ್ರು ಏನು ಮಾಡ್ತಾರೆ ಅದನ್ನು, ಅವನು ಹೇಳಿದ್ನಲ್ಲ ಒಂದು ವಾರ ಎಲ್ಲೋ ದೂರ ಇರುತ್ತೆ, ಒಂದು ವಾರ ಬೇಕಾಗುತ್ತೆ. ವಾರ ಇವನು ದಿವಸಕ್ಕೆ 10-20 ಸಾವಿರ ಲಕ್ಷಗಟ್ಟಲೆ ದುಡಿಯೋನು ಅವನು. ವಾರ 7-8 ಲಕ್ಷ ಹೋದ್ರೆ ಲಾಸ್ ಅಲ್ಲ. ಅಲ್ಲ, ಹೋಗಿ ಬರ್ತಾನಲ್ಲ ಅದು 10 ವರ್ಷ ದುಡಿತಾನೆ. ಆಮೇಲೆ ಅದು ವೇಸ್ಟ್ ಅಂತ ಕರೆಯೋದಿಲ್ಲ. ವೇಸ್ಟ್ ಅಂತ ಕರೆಯೋದು ಹೋಗ್ತಿರಲಿಲ್ಲ. ಯಾಕೆ ಅಲ್ಲಿ ಗೊತ್ತಾಗುತ್ತೆ ಇನ್ನೊಬ್ಬರು ಮಾಡಿದ್ದೆಲ್ಲ ಪ್ರೆಸೆಂಟ್ ಮಾಡಿದಾಗ ನಾಲೆಜ್ ಬೆಳೆಯುತ್ತೆ. ಪ್ರತಿ ಕಾನ್ಫರೆನ್ಸ್ಗೆ ಹೋದರೆ ಅದಕ್ಕೆ ಸಮ್ಮೇಳನ ಅಂತ ಹಾಗೆ ಸಮ್ಮೇಳನ ವಿದ್ವತ್ ಸಭೆಗಳಿಗೆ ಹೋದಾಗ ಹೋದವ್ರಿಗೆ ಜ್ಞಾನ ವೃದ್ಧಿ ಆಗುತ್ತೆ, ತುಂಬ ವೃದ್ಧಿ ಆಗುತ್ತೆ. ಆ ರೀತಿ ಹೇಳಬೇಕು ಅಂತ ಅರ್ಥ. ಇರೋ ಜ್ಞಾನ ಕಳ್ಕೊಂಡು ಹೋಗಾಗಿ ಹೇಳಬಾರ್ದು. ಆ ರೀತಿ ಇದ್ರ ಜವಾಬ್ದಾರಿ ಇಷ್ಟೆಲ್ಲ ಅವ್ರು ಏನು ಅಷ್ಟೆಲ್ಲ ಬಿಟ್ಟು ಬಂದಿದ್ದಾರೆ, ಅವ್ರಿಗೆ ಏನಾಗಬೇಕು, ಉಪಯೋಗ ಆಗ್ಬೇಕು ತಾನೆ, ಆ ಥರ ಯೋಚನೆ ಮಾಡಬೇಕು. ಅವ್ರು ಗೊತ್ತಿದ್ದಾರೆ ಅಲ್ಟಿ ಹೊಡೆ ಕಳಿಸಿದ್ರಾಯ್ತು ಅಂತ ಹೇಳಬಾರ್ದು. ಅವ್ರಿಗೆ ಎಷ್ಟೋ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅದರಿಂದ. ಅದಕ್ಕೆ ತಪಸ್ಸು ಅಂತ ಕರೀತಾರೆ. ಪಾಠ ಪ್ರವಚನ ದೊಡ್ಡ ತಪಸ್ಸು. ಅದು ತಪಸ್ಸಿನ ದೊಡ್ಡ ಸಂಪಾದನೆ ಮಾಡಕ್ಕೆ ಬರುತ್ತೆ. ಬಹುಜ್ಞ ಇದು ಲೋಕದಲ್ಲಿ ಅರ್ಥ, ಅಲ್ಲಿ ಶಾಸ್ತ್ರಾರ್ಥ. ಈ ಅರ್ಥಕ್ಕೆ ಒಂದು ಲಿಮಿಟ್ ಇದೆ. ಒಂದು ಇವತ್ತಲ್ಲಿ ನಾಳೆ ಅದು ಮುದೋಗೋದೇ ಕೆಲಸ. ಆದರೆ ಆ ಅರ್ಥಕ್ಕೆ ಕೊನೆ ಇಲ್ವೇ ಇಲ್ಲ. ಬಹುಜ್ಞ ಏವ ಜಾನಂತಿ ವಿಶೇಷೇಣ ಅರ್ಥಂ ಏತಯೋಹೋ ಅಂತ ಹೇಳ್ತಾ ಅದು ಸಂಬಂಧಪಟ್ಟಿದ್ದೆಲ್ಲ ಅಂಬೋದು ಅದರಿಂದ ತಗೋಬೇಕಾಗ. ತಸ್ಮಾನ್ ಆಗ ಅದಕ್ಕೇನೆ ಜಯತೀರ್ಥನ ಕಳಿಸಿದ್ದು. ನಿಮಗೆ ಅರ್ಥ ಆಗೋದು ಬೇರೆ ನ್ಯಾಯಸೂದ ಕಳಿಸಕ್ಕೆ ಅವ್ರು ಬರೆದ್ರು. ಅದರಿಂದ ಲೋಕಮಾನ್ಯ ಆಯ್ತಾ ಗ್ರಂಥ. ಇಷ್ಟಾರು ಅವ್ರು ಹೇಳಿದ ಎಲ್ಲ ಹೇಳಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ವಿಷಮಪದ ವಾಕ್ಯಾರ್ಥ ವಿವೃತಿ. ಎಲ್ಲಿ ಕಷ್ಟ ಅನಿಸುತ್ತೋ ಅಲ್ಲಿ ಹೇಳಿದ್ದೇನೆ ಅಂತ ಅರ್ಥ. ಎಲ್ಲದಕ್ಕೆ ಹೇಳಿದ್ದೇವೆ ಅಂತ ಕೊನೆಗೆ ಹೇಳಿ ಕೂಡ ಇದನ್ನು ಏನೋ ಬರೆದಿದ್ದೇವೆ, ಅದನ್ನು ಇದರಿಂದ ನೋಡಿ ನಾನು ಭಾರಿ ಅಹಂಕಾರದಿಂದ ಬರೋದಿಲ್ಲ, ಇದರಿಂದ ಬರೋದಿಲ್ಲ, ಅಕಸ್ಮಾತ್ ತಪ್ಪಾಗಿರ್ಬೋದು. ಕೊನೆಗೆ ಈ ಮಾತು ಸೇರಿಸ್ತಾರೆ ಕೊನೆಗೆ, ಅಕಸ್ಮಾತ್ ತಪ್ಪಾಗಿರ್ಬೋದು. ಮಧ್ವಿಜಯ ಹೇಳ್ಬೇಕಾದ್ರೆ ಹೇಳ್ತಾರೆ, ಉಚ್ಚಾವಚಿ ಹೇಳ್ಬೇಕಾದ್ರೆ ಪೂರ್ವಾಪರೀಕಾರ ಮಾಥಾಪರಮ್ಮ ಕ್ಷಾಮ್ಯಂತು ಮೇಹಂತ ಮುಹುರು ಮಹಾಂತಹ. ದೊಡ್ಡವರೆಲ್ಲ ಹೇಳೋ ಮಾತುಗಳು ಹಾಗೆ. ತಸ್ಮಾನ್ ಮಹಾಗುಣೋ ವಿಷ್ಣು ನಾಮ್ನಾಂ ಅಪುನರುಕ್ತಿತಃ. ಇದು ವೆರಿ ಇಂಪಾರ್ಟೆಂಟ್. ಪರಮಾತ್ಮನ ಎರಡು ಹೆಸರಿದೆ. ಈಗ ಎರಡು ಪೂರ್ತಿ ಪುನರುಕ್ತಿ ಅಲ್ಲವು. ಅರ್ಥ ಪುನರುಕ್ತಿ ಅಲ್ಲ ಅದು. ಅಷ್ಟು ಹೆಸರಿದ್ರೂ ಕೂಡ ಪ್ರತಿಯೊಂದಕ್ಕೂ ಏನಿದೆ, ಹೊಸ ಹೊಸ ಅರ್ಥ ಇದೆ ಅಂತ ಹೇಳ್ತಾರೆ. ಈ ಈಕ್ವಿವೆಲೆಂಟ್ಸ್ ಇದೆ, ಪರ್ಯಾಯ ಪದಗಳಿದೆ. ಮಿತ್ರ, ಸ್ನೇಹಿತ, ಹೀಗೆಲ್ಲ ಅರ್ಥ ಇದೆ ಅಂತ ತಿಳ್ಕೊಂಬೋಣ. ಆದರೆ ಅದಕ್ಕೆ ಭಗವದ್ಗೀತೆ ಕೃಷ್ಣ ಉಪಯೋಗಿಸಿದ್ರು. ಸುನ್ಮಿತ್ರ ಯುದಾಸೇನ. ಸುಹೃತ್ ಅಂದರೆ ಮಿತ್ರ ಅಂದರೆ ಒಂದೇ ಪದನೇ, ರಿಪಿಟೇಷನ್ ಅಲ್ಲ ಇದು. ಸೊ ಒಂದೊಂದು ಶಬ್ದಕ್ಕೂ ತನ್ನದೇ ಆದ ಅರ್ಥ ಇದೆ. ಅರ್ಥ ದೇವ್ರನ್ನೇ ಹೇಳುತ್ತೆ. ಇಂಥ ಶಬ್ದ ಅನಂತ ಇರೋದ್ರಿಂದ ದೇವ್ರು ಎಷ್ಟು ಗುಣ ಬಂದುವಾಗ, ಉದಾಹರಣೆ ಪುನರುಕ್ತಿ ಆಗಿಬಿಟ್ರೆ ಉಪಯೋಗ ಇಲ್ಲ. 10-20 ಕ್ವಾಲಿಫಿಕೇಶನ್ ಹಾಕಿದ್ರು ಕೂಡ ಆಗಿದ್ದು ಒಂದೇ. ಒಂದೊಂದಕ್ಕೂ ಏನರ್ಥ ಇದೆ, ಬೇರೆ ಬೇರೆ ಅರ್ಥ ಇದೆ. ಅದನ್ನು ಹೇಳ್ತಾರೆ. ತಸ್ಮಾತ್ ಮಹಾಗುಣೋ ವಿಷ್ಣು ನಾಮ್ನಾಂ ಅಪುನರುಕ್ತಿತಃ. ಯಾವ ಹೆಸರು ಕೂಡ ಪುನರುಕ್ತಿ ಆಗಿಲ್ಲ ಅಂದರೆ ಹೊಸ ಅರ್ಥನೇ ಹೇಳ್ತಾ ಇದೆ. ಹೀಗೆ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾನೆ ಪ್ರಥಮಾಧ್ಯಾಯಸ್ಯ ಪ್ರಥಮ ಪಾದ. ಇದೆಲ್ಲ ತಿಳ್ಕೊಂಡ್ರೆ ಅದು ಈ ಒಂದು ಪಾದದ ಮುದಂತೆ ಆಯ್ತು. ಈಗ ಮೊದಲನೇ ಪಾದಕ್ಕೆ ಇಷ್ಟ. ಇದೇನು ಕೊಟ್ಟಿದ್ದಾರೆ ನೋಟ್ಸ್, ಇವೆಲ್ಲ ಮಧ್ಯ ಮಧ್ಯಕ್ಕೆ ನೋಟ್ಸ್ ಕೊಡ್ತಾರೆ. ಇಡೀ ಗ್ರಂಥಕ್ಕೆ ಅನ್ವಯ. ಅದೇ ಮುಗಿದಿದ್ದೆಲ್ಲ. ಹೌದು. ಆದ್ದರಿಂದ ಆ ರೀತಿ ಓದಬೇಕು ಅಂತ ಅರ್ಥ. ಅಲ್ಲಿಗೆ ಮುಗೀತು. ನಾಳೆ ದಿವಸ ಎರಡನೇ. ಇಷ್ಟು ದಿವಸಕ್ಕೆ ಮುಗಿದಿದ್ದು ಒಂದೇ ಪಾದ, ಒಂದು ಅಧ್ಯಾಯದ ಒಂದು ಪಾದ ಮುಗಿದಿದೆ ಅಷ್ಟೇ. ಶುರುವಾಗಿ ಎಷ್ಟು ದಿವಸ ಆಗಿತ್ತು ಬರ್ಕೊಂಡಿದ್ದಾರೆ. ಏನು ಡೇಟ್ ಇದನ್ನು ಅನುವ್ಯಾಖ್ಯಾನ ಶುರುವಾಗಿ ನೆನ್ಪಿಟ್ಕೊಂಡಿದ್ದಾರೆ. ಯಾವಾಗ ಶುರುವಾಯಿತು ಅಂತ, ಯಾವ ತಿಂಗಳು, ಯಾವ ವರ್ಷ? ಈ ವರ್ಷ ಸೆಪ್ಟೆಂಬರ್. ಅಲ್ಲಿ ಆಗಿದ್ದೆಷ್ಟದು ಆಗಿದ್ದು ಶ್ಲೋಕ ಅಲ್ಲಿಗೆ ಗೊತ್ತಾಯ್ತಾ? ಭಾಳ ಕಡಿಮೆ ಶ್ಲೋಕ ಆಗಿಲ್ಲ. ಅದೇ ಸುಧಾವತ್ತಾಗ ಇದಿಷ್ಟು ವರ್ಷಗಟ್ಟಲೆ ಈಗ ಆಗಿದ್ದೆಲ್ಲ ವರ್ಷ ಜಿಜ್ಞಾಸಾದಿಕೆಲ್ಲ ಒಂದು ವರ್ಷ ಆಗುತ್ತೆ ಚೆಕ್. ಅದೆಲ್ಲ ಹೆಚ್ಚೆಚ್ಚು ಓದಿದ ಮೇಲೆ ಅದು ಯಾರೋ ಪಾಠಕ್ಕೆ ಬರ್ತಾರೆ, ಅವ್ರು ಎಷ್ಟು ಅರ್ಥ ನೋಡ್ಬೇಕು, ಅವ್ರಿಗೆ ಏನು ಅವ್ರಿಗೆ ಅರ್ಥ ಆಗಲ್ಲ. ಭಾಳ ಅರ್ಥ ಆಗಷ್ಟು ಹೇಳಿ ಕಳಿಸ್ಬಿಡ್ಬೇಕು ಅಷ್ಟೇ. ಗೊತ್ತಾಯ್ತಾ? ಅರ್ಥ ಬಿಚ್ಚೋದ್ರ ಬಂದರೆ ಮನೆಯನ್ನು ಆಸ್ತಿ ಏನು ಕೊಡೋದಿಲ್ಲ. ಎಷ್ಟು ಕೊಡ್ತಾರೆ? ಅವ್ನಿಗೆ ಎಷ್ಟು ಕೊಡ್ಬೋದು ಅಷ್ಟು ಕೊಟ್ಟು ಮುಗಿದು. ಆ ಥರ ನಾವು ಹೇಳೋದಿಲ್ಲ ಆ ರೀತಿ ಅರ್ಥ ಆ ಥರ ಹೇಳಬಾರ್ದು. ಅದು ಯೋಗ್ಯತೆ ನೋಡಿಕೊಂಡು ಅವ್ನಿಗೆ ತಿಳಿಯಷ್ಟು ಹೇಳಿಬಿಟ್ರೆ ಅವ್ನು ನಾಳೆ ಬೆಳೀತಾನೆ. ಇದ್ರ ಏನಾಗುತ್ತೆ, ಬೆಳೆಯೋಕ್ಕೆ ಆಗೋದೇ ಇಲ್ಲ. ಆ ರೀತಿ ಯಾರು ಓದೋದೇ ಇಲ್ಲ. ಆ ರೀತಿ ಆಗಿರೋದು ಹಾಗೆ. ಈಗ ಶಾಸ್ತ್ರ ಅಂತ ಓದಬಾರ್ದು, ಭಾರಿ ಕಷ್ಟ ಅಂತ ತಿಳ್ಕೊಂಡು. ಭಾರಿ ಸುಲಭ ಅಂತ ಬರಲಿಕ್ಕೆ ಅಂತ ಹೇಳಿರೋದು. ಕೆಲವು ವಿಷಯ ತಿಳ್ಕೊಂಡು ಆಹಾರ ಭಾರಿ ಕಷ್ಟನೂ ಹೌದು, ಭಾರಿ ಸುಲಭನೂ ಹೌದು. ದ್ರವ ತಗೋಬೇಕಾದ್ರೆ ಸುಲಭ,
ಅದೇ ಇದು ತೊಗೋಬೇಕಾದ್ರೆ ಭಾರಿ ಕಷ್ಟ, ಕೆಲವು ಅಗಿಬೇಕಾದ್ರೆ ಅಲ್ಲೇ ಇಲ್ಲ, ತೆಗಿಲಕ್ಕೆ ಬರೋದೇ ಇಲ್ಲ. ಈ ಕಬ್ಬು ಕೊಟ್ಟು ತಿನ್ನಿ ಅಂತ ಕೊಟ್ಟರೆ ಏನು ತಿನ್ಬೇಕು ಅವನೀಗ? ಜ್ಯೂಸ್ ಫಾರ್ಮಲ್ಲಿ ಕುಡಿಲಿಕ್ಕೆ ಬರುತ್ತೆ, ಈಗ ಈ ಫಾರ್ಮ ತಿನ್ನಕ್ಕೆ ಬರೋದಿಲ್ಲ. ಅದನ್ನೇ ಬೆಳೀತಾರೆ, ಕಬ್ಬಿನೊಳಗೆ ರಸ ವಿದಂತನಿಗೆ ಹಬ್ಬ ಬಲ್ಲುದೆ ಹರಿಕಥಾಂಸಾರದಲ್ಲಿ. ಕಬ್ಬು ವಿದಂತ ಅಂದ್ರೆ ಏನು? ದಂತ ಇಲ್ಲವನು ಗೊತ್ತಾಯ್ತಾ? ದಂತ ಇಲ್ಲವನಿಗೆ ಅದು ಗೊತ್ತಾಗುತ್ತಾ? ಅದು ಹಿಂಡ್ಲಕ್ಕೆ ಬರೋದಿಲ್ಲ, ಅಲ್ಲಿಲ್ಲ, ಆ ಥರ ಆಗುತ್ತೆ. ಸೊ ಶಾಸ್ತ್ರ ವಿಚಾರಗಳೆಲ್ಲ ಹಾಗೇನೆ. ಗುಣಕ್ರಿಯಾದಯೋ ಭಾವ ಯದಿವಾಶ್ಯುರಭೇದಿನ. ಈಗ